ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ ಆ್ಯಂಡ್ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಅಂತಂದ್ರೆ ನಿಮಗೆ ಈಗಾಗಲೇ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅನ್ನೋದು ಸ್ಟಾರ್ಟ್ ಆಗಿ ಹಳೆ 2 ಡೇಸ್ ಆಯಿತು. ಇವಾಗ ಏನಪ್ಪ ಅಂತಂದ್ರೆ ಸೆಕೆಂಡ್ ರೌಂಡ್ ಅಡ್ಮಿಷನ್ ಸ್ಟಾರ್ಟ್ ಆಗಲೇ ಕೆಲವೊಂದಿಷ್ಟು ಜನ ಮಾಡಿಸ್ಕೊಂಡಿರ್ತೀರ. ನಿನ್ನೆ ಇನ್ನೂ ಕೂಡ ಮಾಡಿಸ್ಕೊಂಡಿಲ್ಲ ಅಂತಂದ್ರೆ ಯಾರ್ಯಾರ್ದೆಲ್ಲ ಇದೆ ಚಾಯ್ಸ್ 1 ಕೊಟ್ಟವರು ಇವತ್ತು ಹೋಗಿ ಅಡ್ಮಿಷನ್ ಮಾಡಿಸ್ಕೊರಿ. ಅಥವಾ ನಾಳೆನೂ ಕೂಡ ಟೈಮ್ ಇದೆ, ಅಪ್ ಟು 28ರವರೆಗೂ ಟೈಮ್ ಇದೆ. ಓಕೆ, ನಾನು ಈ ಒಂದು ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂತಂದರೆ ನಿಮಗೆ ಮುಂದೆ ಫ್ಯೂಚರ್ಲಿ ಯೂಸ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಈಗಾಗಲೇ ಅಡ್ಮಿಷನ್ ಮಾಡ್ಕೊಂಡವರು ಮತ್ತು ಮುಂದೆ ಮಾಡ್ಕೊಳ್ಳೋರು ಇಬ್ಬರು ಕೂಡ ಯೂಸ್ ಆಗುತ್ತದೆ. ಸೊ ಇವಾಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಿಮಗೆ ಫಸ್ಟ್ ಆಫ್ ಆಲ್ ಈಗಾಗಲೇ ಅಂದರೆ ಕೌನ್ಸಿಲಿಂಗ್ ಏನು ನಡೀತಿದೆ ಅದನ್ನ ಎಕ್ಸಾಕ್ಟ್ ಸಿಚುವೇಷನ್ ನಿಮ್ಗಾಳೆ ಗೊತ್ತಿರುವಾಗೆ ಯಾರೆಲ್ಲ ಚಾಯ್ಸ್ 1 ಆ್ಯಂಡ್ 2 ಕೊಟ್ಟವ್ರು ಏನು ಮಾಡ್ತೀರಾ, ಚಾಲನ ಪೇ ಮಾಡ್ತೀರಾ. ಚಾಲನ್ ಬ್ಯಾಂಕಿಗಾದ್ರೂ ಕಟ್ಟಿರಿ, ಆನ್ಲೈನ್ ಕೂಡ ಬರ್ತದೆ. ಓಕೆ, ಆನ್ಲೈನ್ ಕೂಡ ಸ್ಮೂತಾಗಿ ಬರ್ತದೆ, ಆರಾಮ್ಸೆ ಮಾಡ್ಕೊರಿ. ಬಟ್ ನಾನು ಹೇಳೋದಂದರೆ ಜಾಸ್ತಿ ದುಡ್ಡು ಇದ್ದವ್ರು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಇರ್ತಾರ, ಮೆಡಿಕಲ್ ಸ್ಟೂಡೆಂಟ್ ಇರ್ತಾರ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಹುಡುಗರು ಈಗ ಗೌರ್ಮೆಂಟ್ ಕಾಲೇಜು ಅಂದರೆ ಇಂಜಿನಿಯರಿಂಗ್ ಒಳಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕ 45,000 ಇರ್ತಾರೆ, ಅಥವಾ 1 ಲಕ್ಷ ಗಟ್ಟಲೆ ಇರ್ತಾರೆ ನೋಡ್ರಿ ಫೀಸು. ಅಂಥ ಈ ರೀತಿ ಇದ್ದಾಗೆ ಮಾಡಿರಿ ಅಂದರೆ ಆನ್ಲೈನ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಓಕೆ, ಆಗುತ್ತೆ, ಆದರೂ ಬೇಡ. ಯಾಕಂತಂದರೆ ಸುಮ್ಮನೆ ರಿಸ್ಕ್ ತೊಗೊತೀರ ಅಂತ ಹೇಳ್ತೀನಿ. ಈಗ 750 ರೂಪಾಯಿ ಇರ್ತದೆ, ಇನ್ ಕೇಸ್ ಫೇಲ್ ಆದರೂ ಕೂಡ 750 ರೂಪಾಯಿ ಹೋಗುತ್ತಪ್ಪ ಅಂತ ಅನ್ಕೋಬೋದು. ಬಟ್ ಲಕ್ಷಾಂತರ ರೂಪಾಯಿ ಫೀಸ್ ಮತ್ತೆ ವಾಪಸ್ ಎಲ್ಲಿದೆ ತರಿತಾರ. ಸೊ ಹಂಗಾಗಿಬಿಟ್ಟು ಬೆಟರ್ ನೀವು ಜಾಸ್ತಿ ದುಡ್ಡಿದ್ದವರು ಬ್ಯಾಂಕಿಗೆ ಹೋಗಿಬಿಟ್ಟು ನೀವು ಚಾಲನ ಪೇ ಮಾಡಿ ಎಲ್ಲನೂ ಕೂಡ ಅಡ್ಮಿಷನ್ ಆರ್ಡರ್ ಕೂಡ ಬರ್ತದೆ, ಡೌ ಮಾಡ್ಕೊಂಡು ಅಡ್ಮಿಷನ್ ಮಾಡಿಸ್ಕೊರಿ. ಓಕೆ, ಈಗ ಸದ್ಯಕ್ಕಿರೋದು ಎಕ್ಸಾಕ್ಟ್ ಸಿಚುವೇಷನ್ ಇದು. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಕೊಟ್ಟರೋ ಸ್ಟೂಡೆಂಟ್ಸ್ಗೆ ಬಹಳಷ್ಟು ಕನ್ಫ್ಯೂಷನ್ ಇದಾವೆ. ಓಕೆ, ಈಗ ಚಾಯ್ಸ್ 2 ಕೂಡ ಒಂದು ನೀವು ದುಡ್ಡು ಪೇ ಮಾಡಿ ಈಗ ಏನು ಮಾಡ್ತೀರ ಅಂತ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಬಟ್ ಈಗ ಸ್ಟೂಡೆಂಟ್ ಕೇಳೋದು ಏನಂತಂದರೆ ಹಣ ಈಗ ನಾವು ಪೇ ಮಾಡಿರ್ತೀವಿ, ಮತ್ತು ನೆಕ್ಸ್ಟ್ ರೌಂಡ್ಗೂ ಮತ್ತೆ ಪೇ ಮಾಡ್ಬೇಕಂತಂದು. ಸೊ ಅದಕ್ಕೆ ಹೇಳ್ತಿದ್ದೀನಿ, ನೆಕ್ಸ್ಟ್ ರೌಂಡಿಗೆ ನೀವು ಪೇ ಮಾಡೋ ಅವಶ್ಯಕತೆ ಇರೋಲ್ಲ. ಓಕೆ, ಇನ್ ಕೇಸ್ ಓಕೆ ಈಗ ಇನ್ನೊಂದು ಡೌಟ್ ಬರ್ತದೆ, ನೆಕ್ಸ್ಟ್ ರೌಂಡಿಗೆ ಹೋಗಿರ್ತಾರೆ, ಈಗ ದುಡ್ಡು ಜಾಸ್ತಿ ಪೇ ಮಾಡಿಬಿಟ್ಟಿರ್ತಾರೆ. ಲೈಕ್ ಈಗ ಪ್ರೈವೇಟ್ ಕಾಲೇಜ್ ಸಿಕ್ಕಿರ್ತದೆ, ಈ 1 ಲಕ್ಷ ರೂಪಾಯಿ ಫೀಸ್ ಇರ್ತದೆ, ಅಷ್ಟು ಕಟ್ಟಿರ್ತಾರೆ. ಬಟ್ ನಿಮ್ಗೆ ಅಲ್ಲಿ ಹೋದಾಗ ಕಡಿಮೆ ಫೀಸ್ ಅಂದರೆ ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಥವಾ SNG ಕಾಟನ್ನ ಸಿಕ್ತು ಅಂತಂದಾಗ ಫೀಸ್ ಕಡಿಮೆ ಆಗುತ್ತಲ್ವ. ಸೊ ಹಂಗಾಗಿ ಆವಾಗ ದುಡ್ಡು ಕಡಿಮೆ ಆಗುತ್ತಲ್ಲ ಬರ್ತಾರೆ, ಅದನ್ನು ವಾಪಸ್ ಹೆಂಗೆ ರೀತಿ ಕಳಿಸ್ತಾರೆ ಅಂತ ನಿಮಗೆ ಡೌಟ್ಸ್ ಇನ್ನೂ ಕೂಡ ತಲೆಯಲ್ಲಿ ಇರ್ಬೋದು. ಇಂಥ ಡೌಟ್ಸ್ ಇತ್ತಂದರೆ ನೋಡಿರಿ, ಆ ಒಂದು ದುಡ್ಡು ನಿಮಗೆ ರೀಫಂಡ್ ಅನ್ನೋದು ಬ್ಯಾಂಕ್ ಅಂದರೆ ಕಳಿಸ್ತಾರೆ. ಓಕೆ, ಈಗಾಗಲೇ ಬ್ಯಾಂಕ್ ಡೀಟೇಲ್ಸ್ ಆಗಲೇ ಅವರು ಆ್ಯಡ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಆ್ಯಡ್ ಮಾಡ್ಕೊರಿ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ನಿಮ್ಗೆ ನೆಕ್ಸ್ಟ್ ಹೇಳೋದಂತಂದರೆ ಹೋಗಿ ಯಾರಪ್ಪ ಅಂದರೆ ಈಗ ಸ್ಪೆಷಲಿ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ BS ನರ್ಸಿಂಗ್ ಸ್ಟೂಡೆಂಟ್ ಬಗ್ಗೆ ಹೇಳ್ತಿದ್ದೀನಿ. ನಿಮಗೆ ಮುಂದೆ ಏನಪ್ಪ ಅಂತಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ RGHS ಕಡೆಯಿಂದ ಸಿಕ್ಕಾಪಟ್ಟೆ ನಿಮ್ಮ ನೋಟಿಫಿಕೇಷನ್ ಅಥವಾ ಬಹಳಷ್ಟು ನಿಮ್ಗೆ ಏನು ಮಾಡ್ತಾರೆ ಅಂತಂದರೆ ಅವರು ಸರ್ಕ್ಯುಲರ್ಸ್ನ ಕಳಿಸ್ತಾರೆ. ಅಂತಂದರೆ ನಿಮಗೆ ಒಂದು ಯೂನಿವರ್ಸಿಟಿ ಯಾವುದಂತಂದರೆ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ RGUHS. ಓಕೆ, ಸೊ ಹಂಗಾಗಿಬಿಟ್ಟು RGHS ನಿಮ್ಗೆ ಏನಿದ್ರು ಕೂಡ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ನಾಳೆ BS ನರ್ಸಿಂಗ್ ಸ್ಟೂಡೆಂಟ್ ಮಾಡೋರಿಗೆ ನಮ್ಮೊಂದು ಟೆಲಿಗ್ರಾಮ್ ಇದೆ, ಅದರಲ್ಲಿ 4 ಓಕೆ ನೀವು 4 ಇಯರ್ ಅವರು ಕೂಡ ಒಂದು ಸಪ್ರೇಟ್ ಚಾನಲ್ ಇದೆ, ನಿಮಗೋಸ್ಕರ ಸಪ್ರೇಟಾಗಿ ಒಂದು ಕೂಡ ಅದನ್ನು ಬೇರೆ ಮಾಡಿದ್ದೀನಿ. ಓಕೆ, ಅಂದರೆ ಈ ಫಸ್ಟ್ ಸೆಮಿಸ್ಟರ್ ಈ ವರ್ಷ ಬರ್ತಿರೋ ಅವ್ರಿಗೆ ಬೇರೆ ಇದೆ. ಎಲ್ಲನೂ ಕೂಡ ಡೀಟೇಲ್ಸಿಗೆ ಒಂದಲ್ಲ ನಿಮಗೆ 100 ಸಿಗ್ತದೆ ನಿಮ್ಮ PDFs. ಹೋಗ್ಬಿಟ್ಟು ಮಸ್ಟ್ ಜಾಯ್ನ್ ಆಗಿರೋ. ಓಕೆ, ಯಾರೆಲ್ಲ BS ನರ್ಸಿಂಗ್ ಮಾಡೋದು ನೀವು ಜಾಯ್ನ್ ಆಗದೇ ಇದ್ರು ಕೂಡ ಇವಾಗ ಜಾಯ್ನ್ ಆಗದೇ ಇದ್ರು ಕೂಡ ಮುಂದೆ ಅವ್ರು ಜಾಯ್ನ್ ಆಗ್ತೀರ ಅಲ್ಲಿ. ಬಟ್ ಇವಾಗಲೇ ಬೇಗ ಆಯ್ತು ಅಂದರೆ ಬೇಗನೆ ನೋಟ್ ಸಿಗ್ತು ಅಂತ ಹೇಳ್ತಿದ್ದೀನಿ. ಸರ್, ನೆಕ್ಸ್ಟ್ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡೋದಾದರೆ ಸೇಮ್ ಇವ್ರಿಗೂ ಕೂಡ ಏನಪ್ಪ ಅಂದರೆ ಈಗ BS ನರ್ಸಿಂಗ್ ಸ್ಟೂಡೆಂಟ್ಗೆ RGHS ಯಾವ ರೀತಿ ಹೇಳಿದೋ ಅದೇ ರೀತಿ ಏನಂತಂದರೆ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ VTU ಕಡೆಯಿಂದ ಸಿಕ್ಕಾಪಟ್ಟೆ ಏನು ಮಾಡ್ತೀವಿ, ಇವರು ಕೂಡ ಭಾಳಷ್ಟು ನೋಟಿಫಿಕೇಷನ್ ಅದು ಸರ್ಕ್ಯುಲರ್ಸ್ ಬರ್ತಾ ಇರ್ತಾವೆ. ಸೊ ಹಂಗಾಗಿಬಿಟ್ಟು ಅವನು ಕೂಡ ನಿಮ್ಗೆಲ್ಲನೂ ಕೂಡ ತಿಳ್ಕೊಬೇಕು, ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ಗಳು ಗೊತ್ತಾಗಬೇಕಂದ್ರೆ ನಿಮಗೂ ಕೂಡ ಟೆಲಿಗ್ರಾಮ್ ಚಾನಲ್ ಇದೆ ಅಥವಾ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ನಿಮ್ಗೆಲ್ಲನೂ ಕೂಡ ನಿಮ್ಗೆ ಏನಾಗ್ತದೆ ಅಂತಂದರೆ ಎಲ್ಲನೂ ನಿಮಗೆ ಅಪ್ಡೇಟ್ ಸಿಗ್ತಾವೆ, ಸರಿನಾ? ಸೊ ಹಂಗಾಗಿಬಿಟ್ಟು ಇವಾಗ ಇದಿಷ್ಟು ಕೆಲಸ ಮಾಡಿರಿ ಆ್ಯಂಡ್ ಅಡ್ಮಿಷನ್ ಬೇಗ ಮಾಡ್ಕೊಂಬಿಡ್ರಪ್ಪ. ಯಾಕಂದರೆ ನೆಕ್ಸ್ಟ್ ರೌಂಡ್ ಕೇಳ್ತಿದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಏನು ಕರಿತೀವಿ, ಅದು 3ನೇ ರೌಂಡು, ಅದು ಕೂಡ ಆನ್ಲೈನಲ್ಲೇ ನಡೀತದೆ. ಅದಕ್ಕೂ ಕೂಡ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡೋಕ್ಕೂ ಕೂಡ ಬಿಟ್ಟಿದ್ದಾರೆ. ಅದೊಂದು ಗುಡ್ ನ್ಯೂಸು. ಯಾಕಂದರೆ ಎಷ್ಟೋ ಹುಡುಗರು ಡೌಟ್ಸಲ್ಲಿದ್ದರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಥರ್ಡ್ ರೌಂಡನ್ನು ನಾವು ಅದಕ್ಕೆ ಆಪ್ಷನ್ ಎಂಟ್ರಿ ಹೊಸ್ದಾಗಿ ಆ್ಯಡ್ ಮಾಡೋಕ್ಕೆ ಬಿಡ್ತಾರಲ್ಲ ಅಂತ ಕೇಳ್ತಿದ್ರಿ. ಸೊ ಖಂಡಿತ ಮಾಡೋಕ್ಕೆ ಬಿಡ್ತಾರೆ, ಅದ್ರ ಬಗ್ಗೆ ಬೇಡ. ಯಾಕಂದರೆ ಅವ್ರು ಕೊಟ್ಟಿದ್ದಾರೆ. ಓಕೆ, ಹೊಸ್ದಾಗಿ ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡೋಕ್ಕೆ ಚಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರೆ ಕೊಡ್ತಾರೆ. ನೀವು ಹೊಸದಾಗಿ ಕಾಲೇಜಸ್ನು ಕೂಡ ಆ್ಯಡ್ ಮಾಡ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ಮಾಪಪ್ ರೌಂಡ್ ಬಗ್ಗೆನೂ ಕೂಡ ಕೇಳ್ತಿದ್ರಿ. ಮಾಪಪ್ ರೌಂಡ್ ನೋಡಿರಿ, ನೀಟ್ ಸ್ಟೂಡೆಂಟ್ಸ್ಗೆ ನಿಮಗೆ ಮೆಡಿಕಲ್ದು ಬೇರೆ ನಡೀತದೆ ಆ್ಯಂಡ್ ಆಯುಷ್ದು ಡೆಂಟಲ್ ಬೇರೆ ನಡೀತದೆ. ಓಕೆ, ಅದು ನೆನ್ಪಿಡ್ಕೋಬೇಕು. 2 ಸಪ್ರೇಟ್ ನಡೀತದೆ. ಅಂದರೆ ಅದು ಆನ್ಲೈನೇ ನಡೀತದೆ, ಆನ್ಲೈನ್ ನಡೆದ್ರೂ ಕೂಡ ಸ್ವಲ್ಪ ಸಪ್ರೇಟ್ ನಡೀತಿರ್ತದೆ. ಅಂದರೆ ಮಾಪಪ್ ರೌಂಡ್ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಕೊಡ್ತಲ್ಲ ಕೇಳಿದವರು. ನೋಡೋಣ, ಸದ್ಯದಲ್ಲೇ ನೀಟ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗೋ ತಡನೇ ಬಿಡ್ತಾರೆ ಏನಂತಂದು. ಆ್ಯಂಡ್ ಅದೇ ರೀತಿಯಾಗಿ KCT ಸ್ಟೂಡೆಂಟ್ಸ್ ಮೊದಲು ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮುಗಿಬೇಕು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಮುಗಿದಾದ ನಂತರ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ನಿಮಗೂ ಕೂಡ ಒಂದು ಮಾಪಪ್ ರೌಂಡು ಯಾವ ರೀತಿ ನಡೀತೀನಿ ಅಂತ ಹೇಳ್ತಾರೆ. ಮಾಪಪ್ ರೌಂಡ್ ನನಗೆ ಗೊತ್ತಿರೋ ಪ್ರಕಾರ ಈಗ ಇಂಜಿನಿಯರ್ ಸ್ಟೂಡೆಂಟ್ಸ್ಗಂತೂ ಎಲ್ಲೆಲ್ಲಿ ಸೀಟ್ ಖಾಲಿ ಇದೆಯೋ ಅದನ್ನೆಲ್ಲನೂ ಕೂಡ ರ್ಯಾಂಕ್ ಮೇಲೆ ತೊಗೊಳ್ತಾರೆ. ಅದಾದ ನಂತರ ಅಂದರೆ ಬಟ್ ಆಪ್ಷನ್ ಎಂಟ್ರಿ ಇರಲ್ಲ ಅದಕ್ಕೆ. ಓಕೆ, ಅದು ನೆನ್ಪಿಡ್ಕೋಬೇಕು, ಆಪ್ಷನ್ ಎಂಟ್ರಿ ಇರಲ್ಲ. ಆಯಾ ಕಾಲೇಜು ಅಥವಾ
ಆಯಾ ಡಿಸ್ಟಿಕ್ಕಲ್ಲಿ ಒಂದು ಸೆಂಟರ್ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಯಾವ ರೀತಿ ನೀವು ಕಾಲೇಜ್ಗೂ ಅಪ್ಲಿಕೇಶನ್ ಹಾಕ್ತಿರೋ ನೋಡ್ರಿ, ಅಪ್ಲಿಕೇಶನ್ ಹಾಕಿ ಈಗ ಫಾರ್ ಎಕ್ಸಾಂಪಲ್ 10 ಸೀಟ್ ಖಾಲಿದ್ದಪ್ಪ ಆ ಕಾಲೇಜಲ್ಲಿ ಅಂತಂದ್ರೆ ಒಂದು 100 ಜನ ಅಪ್ಲಿಕೇಶನ್ ಹಾಕಿದ್ರೆ 10 ಜನ ಯಾರೆಲ್ಲ ಮೆರಿಟ್ ಚೆನ್ನಾಗಿ ಬಂದಿದ್ದೆವು, ಯಾವ ಕ್ಯಾಸ್ಟ್ ಅವ್ರಿಗೆ ಸೀಟ್ ಇದೆಯೋ ಅವ್ರಿಗೆಲ್ಲ ಕೊಟ್ಟು ಸೀಟ್ ಕೊಡ್ತಾರೆ. ಈ ರೀತಿ ಮಾಡಿರ್ತಾರೆ. ಅದು ಹೋದ ವರ್ಷ ಮಾಡಿದರು. ಈ ವರ್ಷ ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಓಕೆ, BS ನರ್ಸಿಂಗ್ ಸ್ಟೂಡೆಂಟ್ಸ್ ಕೂಡ BS ನರ್ಸಿಂಗ್ ನೋಡ್ರಿ, ಇದೊಂದು ಹೋದ ವರ್ಷ ಗೌರ್ಮೆಂಟ್ ಕಾಲೇಜ್ ಓನ್ಲಿ ತೊಗೊಂಡಿದ್ರು. ಅಂದರೆ ಗೌರ್ಮೆಂಟ್ ಕಾಲೇಜ್ ಓನ್ಲಿ ಮಾಪ್ ರೌಂಡ್ಗೆ ಬಂದಿದ್ದು. ಬಟ್ ಈ ಸರ್ತಿ ನೋಡೋಣ, ಯಾಕಂದರೆ ಈ ಸರ್ತಿ ಮ್ಯಾನೇಜ್ಮೆಂಟ್ ಸೀಟ್ ಕೂಡ ಎಲ್ಲರೂ ಕೂಡ ಕೇತರು ಇಟ್ಟಿದ್ದಾರೆ ಕಾರಣ ಎಲ್ಲನೂ ಕೂಡ ಸೇರಿ ಮಾಡ್ಬೋದು ಈ ಸರ್ತಿ. ಇನ್ನು ಮಾಪಪ್ ರೌಂಡ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಬೇಡ್ರಿ. ಇನ್ನೊಂದು ಮಾಪಪ್ ರೌಂಡು ಯಾರಿಗಪ್ಪ ಅಂತಂದರೆ ಯಾರೆಲ್ಲ ಸೀಟ್ ಸಿಕ್ಕಿರಲ್ಲ ನೋಡ್ರಿ, ಸೀಟ್ ಸಿಗದೇ ಇದ್ದವ್ರಿಗೆ ಆಗಿರ್ತದೆ ಅದು ಮಾಪಪ್ ರೌಂಡು. ಈಗಾಗಲೇ ಸೀಟ್ ಸಿಕ್ಕು ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋಗಿಲ್ಲ. ಸೀಟು ಇದುವರೆಗೂ ಒಟ್ಟೆ ಸಿಕ್ಕೇ ಇಲ್ಲಪ್ಪ ಅನ್ನೋರಿಗೆ ಅವ್ರಿಗೆ ಮಾತ್ರ ಆಗಿರ್ತದೆ ಮಾಪಪ್ ರೌಂಡು. ಸರಿನಾ? ಇದಿಷ್ಟು ಸದ್ಯಕ್ಕಿರುವಂಥದ್ದು ನಿಮಗೆ ಗೊತ್ತಿರಬೇಕಾಗಿರುವಂಥ ವಿಷಯಗಳು. ಹಂಗಾಗಿಬಿಟ್ಟು ಹೇಳಿದ್ದೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ. ಇವತ್ತು ಈವ್ನಿಂಗ್ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಓಕೆ, ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.